ದಿವಂಗತ ನಟ ವಿಷ್ಣುವರ್ಧನ್ ಅವರ ಸಮಾಧಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಈಗ ಗೊಂದಲಗಳು ನಿರ್ಮಾಣ ಆಗಿರುವಂಥದ್ದು. ಸೊ ಒಂದು ಟೆಕ್ನಿಕಲ್ ಆಗಿ ಆ ಜಾಗ ಅದು ಬಾಲಕೃಷ್ಣ ಅವ್ರ ಕುಟುಂಬಕ್ಕೆ ಈಗಾಗಲೇ ಅವ್ರು ಕ್ಲೈಮ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಮಗದೊಂದು ಕಡೆ ಅದು ಫಾರೆಸ್ಟ್ ಇದಕ್ಕೆ ವಶಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಿದೆ ಅಂತ. ಸೊ ಹೇಗೆ ಪರಿಹಾರ ಅನ್ನುವಂಥದ್ದು ನೋಡಿ, ವಿಷ್ಣುವರ್ಧನ್ ಅವರ ಸಮಾಧಿ ಭಾಳ ಹಿಂದೆಯಿಂದ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ, ಸರ್ಕಾರ ಕೊಟ್ಟಿರೋ ಜಾಗದಲ್ಲಿ ಸಮಾಧಿಯಾಗಿದೆ. ಅದ್ರ ಬಗ್ಗೆ ವಿವರವಾಗಿ ಹೇಳೋದು ಏನು ಅಂತಂದರೆ, 1969ರಲ್ಲಿ ಬಾಲಕೃಷ್ಣ ಅವರು ಸರ್ಕಾರಕ್ಕೆ, ಅಂದಿನ ಮೈಸೂರು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾರೆ. ಏನಂತ ಅಂತಂದರೆ, ಅಭಿಮಾನ್ ಸ್ಟುಡಿಯೋ ಚಿತ್ರ ನಿರ್ಮಾಣ ಮಾಡಬೇಕು, ಅದಕ್ಕೆ ಜಮೀನು ಕೊಡಿ ಅಂತ, 20 ಎಕರೆ ಕೊಡಿ ಅಂತ ಮನವಿ ಕೊಡ್ತಾರೆ. ಆಗ ಅಂದಿನ ಸರ್ಕಾರ 15 ಎಕರೆ ಜಮೀನು ಕೊಡ್ತಾರೆ. 15 ಎಕರೆ ಜಮೀನು ಎಲ್ಲಿ ಅಂದರೆ, ಮೈಲ್ಸಂದ್ರ ಗ್ರಾಮ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ಜಿಲ್ಲೆ. 20 ಎಕರೆ ಕೇಳ್ತಾರೆ ಅವರು, 15 ಎಕರೆ ಜಮೀನು ಕೊಡ್ತಾರೆ. ಕೊಟ್ಟೋಗೆ ಕಂಡೀಷನ್ ಹಾಕ್ಕೊಡ್ತಾರೆ, ಇದನ್ನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಅದೇ ಉದ್ದೇಶಕ್ಕೆ ಬಳಸ್ಬೇಕು ಅಂತ. ಆಮೇಲೆ ಇವರು ಮತ್ತೆ 1969ರಲ್ಲಿ ಮತ್ತೆ ಇನ್ನೊಂದು ಸಾರಿ ಕೊಟ್ಟಾದಮೇಲೆ, ಕಂಡೀಷನ್ ಹಾಕಿ ಕೊಟ್ಟಾದಮೇಲೆ, ಇಲ್ಲ ನಮಗೆ ಇನ್ನೂ ಒಂದು 5 ಎಕರೆ ಜಾಗ ಜಾಸ್ತಿ ಕೊಡಿ, ಯಾವ ಕಂಡೀಷನು ಹಾಕ್ಬಾರ್ದು ಅಂತ ಹೇಳ್ತಾರೆ. ಆಗ ಅಂದಿನ ಸರ್ಕಾರ, ಮೈಸೂರು ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯಿಂದ ಸಹಮತ ಪಡ್ಕೊಂಡು ಒಂದು ಆದೇಶ ಮಾಡ್ತಾರೆ 1970ಯಲ್ಲಿ. ಮೈಸೂರು ಸರ್ಕಾರ 1970ಯಲ್ಲಿ ಏನು ಆದೇಶ ಮಾಡ್ತಾರೆ ಅಂದರೆ, ಸರ್ವೆ ನಂಬರ್ 26, ಮೈಲ್ಸಂದ್ರ ಗ್ರಾಮ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, 20 ಎಕರೆ ಜಮೀನು ಕೊಟ್ಟು, 20 ಎಕರೆ ಜಮೀನಲ್ಲಿ 10 ಎಕರೆ ಜಮೀನನ್ನ ಮಾರಾಟ ಮಾಡಿ ಅದರ ಬಂದ ಹಣದಿಂದ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ. ಯಾವ ಉದ್ದೇಶಕ್ಕೆ ಕೊಟ್ಟಿರ್ತೀವಿ ಅದೇ ಉದ್ದೇಶಕ್ಕೆ ಬಳಸಬೇಕು. ಅದು ಬಿಟ್ಟು ಬೇರೆ ಬೇರೆ ಏನಾದರೂ ಮಾಡಿದ್ರೆ ಸರ್ಕಾರ ಅದನ್ನು ವಾಪಸ್ ಪಡೀಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ 2014ರಲ್ಲಿ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಅದೇ ಹಳ್ಳಿಯಲ್ಲಿ ಬೇರೆ ಸರ್ವೆ ನಂಬರಲ್ಲಿ 2 ಎಕರೆ ಜಮೀನು ಕೊಟ್ಟಿರ್ತಾರೆ. 2 ಎಕರೆ ಜಮೀನು ಕೊಟ್ಟಾಗ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇರ್ತಾರೆ, ನಾನು ಜಿಲ್ಲಾಧಿಕಾರಿಯಾಗಿದ್ದೆ. ಅದನ್ನು ಅಡಿಗಲ್ಲು ಸಮಾರಂಭ ಮಾಡಿ ಹೋಗ್ತಾರೆ. ತದನಂತರ ಕೆಲವರು PIL ಹಾಕಿ ಇದು ಅರಣ್ಯ ಭೂಮಿ, ಇದು ಕೊಳ್ಳಿಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಸ್ಟೇ ಮಾಡಿಸ್ಬಿಡ್ತಾರೆ. ಈ ರೀತಿ ಸ್ಟೇ ಆದೋಗೆ ಮತ್ತೆ ನಾನು ಅಲ್ಲಿ ಜಿಲ್ಲಾಧಿಕಾರಿಯಾಗಿದ್ನಲ್ಲ, ಈ ವಿಷ್ಣುವರ್ಧನ್ ಸಮಾಧಿ ಎಲ್ಲಿತ್ತು ಅದು ಸೇಮ್ ಅಲ್ಲಿ ನಾನು ಅಲ್ಲಿನ ಯಾವ ಉದ್ದೇಶಕ್ಕೆ ಕೊಟ್ಟಿದ್ರು ಆ ಉದ್ದೇಶಕ್ಕೆ ಬಳಸ್ಕೊಂಡಿರಲಿಲ್ಲ. 10 ಎಕರೆ ಮಾರಿಬಿಟ್ಟು ಕೂಡ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಆಗಿರಲಿಲ್ಲ. ಅದು ಕ್ಲಿಯರ್ ವೈಲೇಷನ್, ಉಲ್ಲಂಘನೆ. ಆದ್ದರಿಂದ ನಾನು ಅವರ ಮಗಳು, ಅವರ ಮೊಮ್ಮಗ ಅವ್ರನ್ನೆಲ್ಲ ಕರೆಸಿ, ನೋಡಿ ಇದು ಸಮಾಧಿ ಅಲ್ಲಿದೆ, ಅಲ್ಲೇ ನೀವು 2 ಎಕರೆ ಜಮೀನು ಕೊಡಬೇಕು ವಿಷ್ಣುವರ್ಧನ ಸ್ಮಾರಕಕ್ಕೆ, ಕೊಟ್ಟಿರೋ ಉದ್ದೇಶನೂ ನೀವು ಪಾಲಿಸಲಿಲ್ಲ, ಅಭಿಮಾನ್ ಸ್ಟುಡಿಯೋ ಆಗಲಿಲ್ಲ. ಈಗ ಸರ್ಕಾರ ಮನಸ್ಸು ಮಾಡಿದ್ರೆ 10 ಎಕರೆನೂ ಸರ್ಕಾರದ ವಶಕ್ಕೆ ಪಡ್ಕೋಬೋದು, ನೀವು 2 ಎಕರೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರು 2 ಎಕರೆ ಕೊಡಲಿಕ್ಕೆ ಸಹಮತ ಕೊಟ್ಟರು. ಅದನ್ನು ಸರ್ಕಾರಕ್ಕೆ ನಾನು ಪ್ರಸ್ತಾವನೆ ಸಲ್ಲಿಸಿದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರೆ ಸರ್ಕಾರ ಅರಣ್ಯ ಇಲಾಖೆ ಸಹಮತ ಪಡೆದು 2015ರಲ್ಲಿ ಅದಕ್ಕೆ 2 ಎಕರೆ ಮಂಜೂರು ಮಾಡಲಿಕ್ಕೆ ಅನುಮತಿ ಕೊಟ್ಟರು. ನಾನೇ ಒಂದು ಆದೇಶ ಹೊರಡಿಸಿದ್ದೀನಿ ಕೆಲವು ಷರತ್ತುಗಳನ್ನು ಹಾಕಿ. ಈಗ 2 ಎಕರೆ ಜಮೀನು ಕೊಡ್ತಾ ಇರೋದು ಡಾಕ್ಟರ್ ವಿಷ್ಣುವರ್ಧನ್ರವರ ಸಮಾಧಿ ಇದೆಯಲ್ಲ, ಅಲ್ಲಿ ಅದನ್ನು ಇದು ಮಾಡಲಿಕ್ಕೆ, ಅದನ್ನು ಯಾವ ಉದ್ದೇಶಕ್ಕೆ ಕೊಟ್ಟಿರ್ತೀವಿ ಅದೇ ಉದ್ದೇಶಕ್ಕೆ ಬಳಸ್ಕೋಬೇಕು. ಯಾವ ನಿಯಮಗಳನ್ನೂ ಉಲ್ಲಂಘನೆ ಮಾಡಬಾರ್ದು. ಅಂದರೆ ಪ್ಲ್ಯಾನ್ ತಗೋಬೇಕು, ಆಮೇಲೆ ಎಲ್ಲೆಲ್ಲಿ ಎಷ್ಟು ಹಣ ಕಟ್ಟಬೇಕು ಅವೆಲ್ಲ ಮಾಡಬೇಕು, ಸಬ್ಲೀಸ್ ಮಾಡಬಾರ್ದು, ಇನ್ನೊಂದು ಈ ಥರ ಯಾವುದು ಮಾಡಬಾರ್ದು. ಆ ಥರ ಮಾಡಿದ್ರೆ ಸರ್ಕಾರದ ವಶಕ್ಕೆ ತಗೊಳ್ಳಿಕ್ಕೆ ನಿಯಮಗಳಲ್ಲಿ ಅವಕಾಶ ಅಂತ ಇದೆ ಅಂತೇಳಿ ನಾನು ಒಂದು ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡು, ಅರಣ್ಯ ಇಲಾಖೆಯಿಂದ ಸಹಮತ ಪಡ್ಕೊಂಡು, ಸರ್ಕಾರದ ಆದೇಶದಂತೆ 2 ಎಕರೆ ಜಮೀನು ಅವರಿಗೆ ಮಂಜೂರು ಮಾಡಿದೆ. ಆ ಕಾಪಿ ಇಲ್ಲಿದೆ ಸರ್. ಒಂದು ಅರಣ್ಯ ಇಲಾಖೆ ಈಗ ವಶಪಡಿಸ್ಕೊಳ್ತಿರುವಂಥದ್ದು ಒಂದು, ಈಗ 10 ಗುಂಟೆ ಜಾಗ ಇದು ಮಾಡಬೇಕು ಅನ್ನುವಂಥ ಒಂದು ಚರ್ಚೆಗಳು ಆಗ್ತಿದ್ದಾವೆ. ಕೊನೆ ಪಕ್ಷ 10 ಗುಂಟೆ ಆದರೂ ಕೊಡಿ ನಮಗೆ, ನೀವು ಹೇಳ್ತಾ ಇದ್ರೆ 2 ಎಕರೆ ಕೊಡುವಂಥ ಪ್ರಯತ್ನ ಒಂದು ಸಂದರ್ಭದಲ್ಲಿ ಆಗಿತ್ತು ಅನ್ನುವಂಥದ್ದು.
ಈಗ 2 ಎಕರೆ ಕೊಟ್ಟಿರೋ ಆದೇಶನೇ ಇಲ್ಲಿದೆ. ಸರ್ಕಾರದ ಆ, ಅನುಮೋದನೆ ಪಡ್ಕೊಂಡು, ಅರಣ್ಯ ಇಲಾಖೆಯಿಂದ ಸಹಮತ ಪಡ್ಕೊಂಡು 2015ರಲ್ಲಿ 2 ಎಕರೆ ಕೊಟ್ಟಿದ್ದೀವಿ. ಆದೇಶನೇ ಆಗಿದೆ, ಆದೇಶನೇ ಇಲ್ಲಿದೆ. ಆ ಥರ ಇರಬೇಕಾದ್ರೆ ಇದನ್ನು ಮತ್ತೆ ಯಾರು ಕೊಡೋದಿಲ್ಲ, ಆಗಲ್ಲ ಅಂತ ಕೇಳಬಾರ್ದು. ಇದರ ನಂತರ ಮೈಸೂರು ಆ ಕಡೆ ಒಂದು ವಿಷ್ಣುವರ್ಧನ್ ಸ್ಮಾರಕ ಅದೇನೋ ಆಯಿತು. ಈಗ ಈ ಪ್ರಶ್ನೆ ಉದ್ಭವ ಆಗಿರೋದು ಸಮಾಧಿನ ಧ್ವಂಸಗೊಳಿಸಿರೋದ್ರಿಂದ ಈಗ ಲ್ಯಾಂಡ್ ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ. ಈಗ ಫಾರೆಸ್ಟ್ ಇಲಾಖೆ ವಶಕ್ಕೆ ಪಡ್ಕೊಂಡಿದ್ರೂ ಸಹ ಫಾರೆಸ್ಟ್ ಇಲಾಖೆನೇ ಅನುಮತಿ ಕೊಟ್ಟಿದೆ 2015ರಲ್ಲಿ ಕಂದಾಯ ಇಲಾಖೆಗೆ. ಅದರ ನಂತರ ಆಗಿನ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳಿದ್ದಾಗ ಆದೇಶ ಹೊರಡಿಸಿದ್ದೀವಿ. 2 ಎಕರೆನೂ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಹಂಗಾದ್ರೆ ಯಾವುದೇ ಟೆಕ್ನಿಕಲ್ ಸಮಸ್ಯೆಗಳು ಆಗಲ್ಲ? ಖಂಡಿತ ಇಲ್ಲ. ಅದು ಆ ಸಮಾಧಿನ ಧ್ವಂಸ ಮಾಡಿರೋದು ನಿಜಕ್ಕೂ ಒಂಥರ ಬೇಸರ ಆಗ್ತದೆ ಎಲ್ರಿಗೂ. ಇಲ್ಲಿ ಬೇರೆ ಕಡೆ ಅದೆಲ್ಲ ಕಟ್ಟಿರೋದು ಇರಲಿ, ಎಲ್ಲಿ ಸಮಾಧಿ ಮಾಡಿರ್ತಾರೆ ಅಲ್ಲಿ ಅಭಿವೃದ್ಧಿಪಡಿಸ್ಬೇಕು. ಆ 2 ಎಕರೆನೂ ಆಗಲೇ ಕೊಟ್ಟಿದ್ವಿ. ತದನಂತರ ಏನಾಗಿದೆ ನನಗೆ ಗೊತ್ತಿಲ್ಲ. ಬಟ್ ಯಾವ ಉದ್ದೇಶಕ್ಕೆ ಕೊಟ್ಟಿರ್ತೀವಿ ಆ ಉದ್ದೇಶಕ್ಕೆ ಬಳಸ್ಕೊಬೇಕು. ಆ ಉದ್ದೇಶ ಬಿಟ್ಟು ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಸರ್ಕಾರಕ್ಕೆ ಅಧಿಕಾರ ಇದೆ ವಾಪಸ್ ಪಡೀಲಿಕ್ಕೆ. ನಿಮಗೆ ಇದು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ಪ್ರಕಾರ ಯಾವ ಉದ್ದೇಶಕ್ಕೆ ಕೊಟ್ಟಿರ್ತೀವಿ ಆ ಉದ್ದೇಶಕ್ಕೆ ಬಳಸ್ಕೊಬೇಕು. ಸೆಕ್ಷನ್ 25, 26, 27 ಅಂತೆಲ್ಲ ಹೇಳ್ತಾರೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಪೆಲೋ ಹಾಸ್ಪಿಟಲ್ ನೋಡಿದ್ದೀರಾ ಬನ್ನರ್ಘಟ್ಟ ರೋಡಲ್ಲಿ, ಅದನ್ನು ಕ್ಯಾನ್ಸರ್ ರಿಸರ್ಚ್ ಸ್ಟಡಿ ಸೆಂಟರ್ಗೆ ಕೊಟ್ಟಿರೋದು. ಎಷ್ಟು 6 ಎಕರೆ ಜಮೀನು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಹಾಕಿರ್ತೀವಿ. ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಅದೇ ಕ್ಯಾನ್ಸರ್ ರಿಸರ್ಚ್ ಸ್ಟಡಿ ಸೆಂಟರ್ ಆಗಬೇಕು. ಅದು ಬಿಟ್ಟು ಅಪೆಲೋ ಹಾಸ್ಪಿಟ್ಲ್ ಆಗಿರೋದ್ರಿಂದ ಇದು ಉಲ್ಲಂಘನೆ ಆಗಿದೆ. ಆಗ ನಾನು ಜಿಲ್ಲಾಧಿಕಾರಿಯಾಗಿದ್ದಾಗೆ ನೋಟಿಸ್ ಎಲ್ಲ ಕೊಟ್ಟು ಸರ್ಕಾರದ ಅನುಮೋದನೆ ತೊಗೊಂಡು ಅದನ್ನು ನಾನು ಸರ್ಕಾರದ ವಶಕ್ಕೆ ತಗೊಂಡೆ. ಈಗಲೂ ಬೋರ್ಡ್ ಎಲ್ಲ ಇದೆ, ಅದು ಸರ್ಕಾರ ವಶದಲ್ಲೇ ಇದೆ. ಅದು ಅದೇ ರೀತಿ ಕೆಲವೆಲ್ಲ ಮಾಡಿದ್ದೀನಿ ನಾನು. ಈವನ್ HL ಏರ್ಪೋರ್ಟ್ ಬಳಿ ನವಜೀವನ್ ಟ್ರಸ್ಟ್ ಅಂತ ಹೊನ್ನೆಕೊಳ್ಳಲು ನವಜೀವನ್ ಟ್ರಸ್ಟ್ ಅಲ್ಲಿ 11 ಎಕರೆ ಜಮೀನು ಕುಷ್ಠರೋಗಿಗಳ ಪುನರ್ವಸತಿ ಪುನರ್ನಿರ್ಮಾಣಕ್ಕೆ ಕೊಟ್ಟಿದ್ದರೆ ಒಂದು ಅರ್ಧ ಎಕರೆಯಲ್ಲಿ ಕುಷ್ಠರೋಗಿಗಳು ಒಂದು 50 ಜನ ಇದ್ದರು. ಈ ಕಡೆ ನವಜೀವನ್ ಟ್ರಸ್ಟ್ ಅಂತ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ವರೆಗೂ ದೊಡ್ಡದಾಗಿ ನಡೀತಾ ಇತ್ತು. ಇದು ಉಲ್ಲಂಘನೆ ಅಲ್ವಾ? ಅದನ್ನು ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಆ ಉದ್ದೇಶಕ್ಕೆ ಬಳಸಲಿಲ್ಲ, ಗ್ರ್ಯಾಂಟ್ ಕಂಡೀಷನ್ನು ಮುಗಿದೋಗಿದೆ, ಪಿರಿಯಡು ಮುಗಿದೋಗಿದೆ, ಏಕಾಏಕಿ ಆ ಶಾಲೆನ ಡೆಮಾಲಿಷ್ ಮಾಡೋದು ಸೂಕ್ತ ಅಲ್ಲ. ಇದನ್ನು ನೀವು ಅಕಾಡೆಮಿಕ್ ಇಯರ್ ಮುಗಿಯೋವರೆಗೂ ಮುಗಿಸ್ಕೊಂಡು ಅಡ್ಮಿನಿಸ್ಟ್ರೇಟರ್ನ BU1 ಅಡ್ಮಿನಿಸ್ಟ್ರೇಟರ್ನ ನೇಮಕ ಮಾಡಿ ಆ ಟೀಚರ್ಸು, ಪೇರೆಂಟ್ಸು, ಸ್ಟೂಡೆಂಟ್ಸ್ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ನಾನು ಆ ರೀತಿ ಆದೇಶ ಮಾಡಿದೆ. ಅದಷ್ಟು ಸಾಕಷ್ಟು ಉದಾಹರಣೆಗಳಿದೆ. ಇಟ್ಸ್ ಎ ಕ್ಲಿಯರ್ ವೈಲೇಷನ್. ಸರ್, ಭಾರತಿ ವಿಷ್ಣುವರ್ಧನ್ ಅವರು ಆ ಅಂದಿನ ನೀವು DC ಆಗಿದ್ದಂಥ ಸಂದರ್ಭದಲ್ಲಿ ಅವಾಗ ಏನು ಡಿಮ್ಯಾಂಡನ್ನು ಮಾಡಿದ್ರು? ಅವರು ನಾನು ಜಿಲ್ಲಾಧಿಕಾರಿ ಆಗಿದ್ದಾಗೆ ಭಾರತಿ ವಿಷ್ಣುವರ್ಧನ್ ಅನುರುದ್ದೀನ್ ಅವರು ಬಂದು ಅದೇ ವಿಷ್ಣುವರ್ಧನ್ ಸಮಾಧಿ ಇಲ್ಲಿದೆ ಅಲ್ಲೇ ಜಾಗ ಕೊಟ್ಟರೆ ಒಳ್ಳೆಯದು ಅಂತ ಮನವಿ ಮಾಡಿದರು. ಅವರ ಮನವಿಯ ಮೇರೆಗೆ ನಾನು ದಿವಂಗತ ಬಾಲಕೃಷ್ಣ ಅವರ ಮಕ್ಕಳು, ಅವರ ಮಗಳು ಮತ್ತು ಅವ್ರ ಮೊಮ್ಮಗ ಅವ್ರನ್ನೆಲ್ಲ ಕರೆಸಿ, ನೋಡಿ ಈ ರೀತಿ ನಿಮಗೆ ಸರ್ಕಾರ ಕೊಟ್ಟಿರೋದು ಅಭಿಮಾನ್ ಸ್ಟುಡಿಯೋ ಮಾಡಲಿಕ್ಕೆ ಕೆಲವು ಷರತ್ತುಗಳೆಲ್ಲ ಈಗಾಗಲೇ ಉಲ್ಲಂಘನೆ ಆಗಿದೆ, ನೀವು ಅವ್ರಿಗೆ 2 ಎಕರೆ ಕೊಡೋದು ಒಳ್ಳೆಯದು ಅಂತ ನಾನು ಹೇಳಿದ್ದೆ. ಅದು ಒಪ್ಕೊಂಡ್ರು. ಅವರು ಒಪ್ಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದನ್ನು ನಾವು ಆದೇಶನೇ ಆಗಿದೆ. ಆದೇಶ ಕಾಪಿ ಇಲ್ಲಿದೆ ನಿಮಗೆ. ಸರ್, ಈಗ ಒಂದು ಈ ಕೆಲವರೆಲ್ಲ ಅಭಿಮಾನಿಗಳೆಲ್ಲ ಹೋಗಿ ಅರಣ್ಯ ಸಚಿವರು ಮನವಿಯನ್ನು ಮಾಡಿದ್ದಾರೆ. ಈಗ 10 ಗುಂಟೆ ಕೊಡೋ ಥರದ್ದಾದರೂ ಮಾಡಬೇಕು ಅನ್ನೋದು. ಈಗ ಅರಣ್ಯ ಸಚಿವರು ಹೇಳ್ತಿದ್ರೆ ಇದು ಅರಣ್ಯ ಇಲಾಖೆಗೆ ಸೇರಿದೆ, ಹಾಗಾಗಿ ಈಗ CM ಸಿದ್ದರಾಮಯ್ಯ ತೀರ್ಮಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ 1970ರಲ್ಲೇ ಅರಣ್ಯ ಇಲಾಖೆ ಸಹಮತ ಕೊಟ್ಟಿದೆ. ಅವ್ರಿಗೆ 20 ಎಕರೆ ಜಮೀನು ಕೊಟ್ಟರಲ್ಲ. ನಾನು ಈಗಾಗಲೇ ಹೇಳಿದ್ನಲ್ಲ, 1968ಅಲ್ಲಿ ಬಾಲಕೃಷ್ಣ ಅವರು ಮನವಿ ಮಾಡ್ತಾರೆ, ಅವರು ಇದ್ದಾಗೆ ಅಭಿಮಾನ್ ಸ್ಟುಡಿಯೋ ಮಾಡಬೇಕು, ಜಾಗ ಕೊಡಿ ಅಂತ. 20 ಎಕರೆ ಕೇಳ್ತಾರೆ. ಆವಾಗ 15 ಎಕರೆ ಕೊಡ್ತಾರೆ. ಕಂಡೀಷನ್ಸ್ ಹಾಕಿರ್ತಾರೆ, ಈ ರೀತಿ ಅಂತ. ಕಂಡೀಷನ್ನು, ಲೀಸ್ ಎಲ್ಲ ಬೇಡ, ನಮಗೆ ನೇರವಾಗಿ ಕೊಡಬೇಕು ಅಂತ. ಮತ್ತೆ 68ಅಲ್ಲಿ 69ನಲ್ಲಿ ಮನವಿ ಕೊಡ್ತಾರೆ. 1970ಯಲ್ಲಿ ಅರಣ್ಯ ಇಲಾಖೆ ಸಹಮತ ಕೊಡುತ್ತೆ. 1970ಯಲ್ಲೇ ಅರಣ್ಯ ಇಲಾಖೆ ಅವರಿಗೆ 20 ಎಕರೆ ಜಮೀನು ಕೊಡೋದಕ್ಕೆ ಸಹಮತ ಕೊಟ್ಟು, ಅದು ಬೆಟ್ಟದ ಜಮೀನು, ಅದು ಕ್ಲಿಯರಾಗಿದೆ. ಮೈಲ್ಸಂದ್ರ ಗ್ರಾಮ, ಅರಳುಗುಡ್ಡ ಅಂತ ಇದೆ, ಅದರಲ್ಲಿ 20 ಎಕರೆ ಜಮೀನು ಕೊಡ್ತಾರೆ.
ಅದನ್ನು ಕೊಟ್ಟವಾಗೆ ಕಂಡೀಷನ್ ಹಾಕ್ತಾರೆ. ಇದನ್ನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಅದೇ ಉದ್ದೇಶಕ್ಕೆ ಬಳಸ್ಕೋಬೇಕು. ಆ ಕಂಡೀಷನ್ ಹಾಕೋದು ರೆವಿನ್ಯೂ ಡಿಪಾರ್ಟ್ಮೆಂಟು. ಅರಣ್ಯ ಭೂಮಿ ಸಮ್ಮತ ಪಡ್ಕೊಂಡು ಕಂದಾಯ ಇಲಾಖೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ 1970ರಲ್ಲಿ 69ರಲ್ಲೇ 15 ಎಕರೆ ಕೊಟ್ಟಿದ್ದು ಕಂಡೀಷನ್ಸ್ ಹಾಕಿದ್ರಲ್ಲ, 70ರಲ್ಲಿ ಕಂಡೀಷನ್ಸ್ ಎಲ್ಲ ತೆಗೆದು 20 ಎಕರೆ ಜಮೀನು ಕೊಟ್ಟು, ಲೀಸ್ ಅಂತಿಲ್ಲ, 20 ಎಕರೆ ಕೊಟ್ಟು ಅದರಲ್ಲಿ 10 ಎಕರೆ ಜಮೀನನ್ನ ನೀವು ಮಾರಾಟ ಮಾಡಿ ಅದರಲ್ಲಿ ಬಂದ ಹಣದಿಂದ ವಿಷ್ಣುವರ್ಧನ್ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಬೇಕು. ಅದು ಬಿಟ್ಟು ಬೇರೆ ಯಾವುದೇ ಕಂಡೀಷನ್ಸ್ ವೈಲೇಷನ್ ಆದರೆ ಲ್ಯಾಂಡ್ ವೆಸ್ಟ್ ವಿತ್ ಗೌರ್ಮೆಂಟ್ ಅಂತ ಆ್ಯಕ್ಟಲ್ಲೇ ಇದೆ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು ಎಲ್ಲ ಅದರಲ್ಲಿ ಭಾಳ ಕ್ಲಿಯರ್, ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸು ಆ್ಯಕ್ಟಲ್ಲಿ ಭಾಳ ಕ್ಲಿಯರ್ ಆಗಿದೆ. 1969 ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ಸೆಕ್ಷನ್ 25, 26, 27 ಆ ರೀತಿ ಆದಮೇಲೆ ಅವರು 10 ಎಕರೆ ಮಾರಿದ್ದಾರೆ. ಬಟ್ ಅದರಲ್ಲಿ ಬಂದಿದ್ದ ಹಣದಿಂದ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಆಗಲಿಲ್ಲ. ಆದ ಕಾರಣ ಆ ಟೈಮಲ್ಲಿ ಇದೆಲ್ಲ ಆಗಿದೆಲ್ಲ ಈ ಥರ ವೈಲೇಟ್ ಆಗಿದೆ. ವಿಷ್ಣುವರ್ಧನ್ ಸ್ಟುಡಿಯೋಗೆ ಸ್ಮರಣಾತ್ಮಕವಾಗಿ ನೀವು 2 ಎಕರೆ ಕೊಡಿ ಅಂತ ನಾನು ಅವರು ಹೇಳಿದಾಗೆ ಅವರು ಒಪ್ಕೊಂಡ್ರು, ಸಹಮತ ವ್ಯಕ್ತಪಡಿಸಿದ್ರು. ನಾನು ಅದನ್ನು ಸರ್ಕಾರಕ್ಕೆ ಬರೆದೆ 2015ರಲ್ಲಿ. ಅರಣ್ಯ ಇಲಾಖೆ ಅನುಮತಿ ಸಹಮತ ಪಡ್ಕೊಂಡು ಕ್ಲೀನಾಗಿ ಕಂಡೀಷನ್ಸ್ ಎಲ್ಲ ಹಾಕಿದ್ದೀವಿ. ವಿಷ್ಣುವರ್ಧನ್ ಸ್ಮಾರಕಕ್ಕೆ 2 ಎಕರೆ ಜಮೀನು ಕೊಟ್ಟಿದ್ದೀವಿ. ಅದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಸಬ್ಲೀಸ್ ಮಾಡಬಾರ್ದು, ಲೀಸ್ ಮಾಡಬಾರ್ದು, ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಬಾರ್ದು, ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಅದೇ ಉದ್ದೇಶಕ್ಕೆ ಬಳಸಬೇಕು, 2 ವರ್ಷದಲ್ಲಿ ಈ ಥರ ಎಲ್ಲ ಮಾಡಬೇಕು ಅಂತ ಎಲ್ಲ ನಾವು ಮಾಡಿಕೊಟ್ಟಿರೋ ಆದೇಶನೇ ಕಾಪಿನೇ ಇದೆ. ಇಲ್ಲ ಅದರಲ್ಲಿ ನಾನು ಮಾಡಿರೋ ಆದೇಶದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟದು ಅವರು ಸಹಮತ ಕೊಟ್ಟಿರೋದು ಇದೆ. ಆಮೇಲೆ ಕಂದಾಯ ಇಲಾಖೆ, ಸರ್ಕಾರದ ಕಂದಾಯ ಇಲಾಖೆ ಅನುಮತಿ ಕೊಟ್ಟಿರೋದನ್ನು ಅದರಲ್ಲಿ ಮೆನ್ಷನ್ ಮಾಡಿದ್ವಿ. ಸರ್, ಒಬ್ಬ ಪ್ರಮುಖ ನಟ ಇಷ್ಟು ವರ್ಷಗಳಾದರೂ ಕೂಡ ಸ್ಮಾರಕ ಆಗದೆ ಇರುವಂಥದ್ದು ಒಂದು ರೀತಿ ವಿಪರ್ಯಾಸ ಅಂತ. ಖಂಡಿತ ಅದನ್ನೆಲ್ಲ ನಾನು ಆವಾಗಲೂ ಯೋಚನೆ ಮಾಡಿನೇ ಈ ಥರ ವಿಷ್ಣುವರ್ಧನ್ ಸ್ಮಾರಕ ಸಮಾಧಿ ಬೆಳಿನೇ ಆಗಬೇಕು ಅಂತ ನಾನು ಕೂಡ ಅವನ್ನೆಲ್ಲ ಕರೆಸಿ ಮಾತಾಡಿ ರೆಡಿ ಮಾಡಿದ್ದು. ಸರ್, ಈಗ 2 ಎಕರೆ ಈಗ ನೀವು ಹೇಳಿದರೆ ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದೆ ಆಗಲಿ ಅಂತ. ಈಗ ಪ್ರೊಸೀಜರ್ ಅಂದರೆ ಈಗ ಆ 2 ಎಕರೆ ಪಡ್ಕೊಳ್ಬೇಕು ಅಂತಂದರೆ ಈಗ ಏನು ಮಾಡಬೇಕಾಗುತ್ತೆ? 2 ಎಕರೆ ಅಲ್ಲ, ಅವ್ರಿಗೆ 20 ಎಕರೆ ಕೊಡಬೇಕಾಗಿರೋಗೆ ಅರಣ್ಯ ಇಲಾಖೆ ಸಹಮತ ವ್ಯಕ್ತಪಡಿಸಿದೆ. 1970ರಲ್ಲಿ 20 ಎಕರ್ಸ್ ಕೊಟ್ಟಿರೋದಲ್ಲ, ಆವಾಗಲೇ ಅರಣ್ಯ ಇಲಾಖೆ ಸಹಮತ ಕೊಟ್ಟಿದ್ದಾರೆ. ಅವರು ಸಹಮತ ಪಡ್ಕೊಂಡು ಕಂದಾಯ ಇಲಾಖೆ ಅವರಿಗೆ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸ್ ಪ್ರಕಾರ ಮಂಜೂರು ಮಾಡಿದ್ದಾರೆ. ಕೆಲವು ಷರತ್ತುಗಳನ್ನ ಹಾಕಿ ಮಂಜೂರು ಮಾಡಿರ್ತಾರೆ. ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಅದೇ ಉದ್ದೇಶಕ್ಕೆ ಬೆಳೆಸಬೇಕು, ಆಮೇಲೆ ಇಷ್ಟಲ್ಲಿ ಮಾಡಬೇಕು, ಅದೆಲ್ಲ ತುಂಬ ಕ್ಲಿಯರ್ ವೈಲೇಷನ್ ಇದೆಯಲ್ಲ. ಅಲ್ಲಿ ಅಭಿಮಾನ್ ಸ್ಟುಡಿಯೋ ಇಲ್ಲ, ಎಲ್ಲ ನೋಡ್ತಾ ಇದ್ದೀರಲ್ಲ ನೀವು. ನಾನು ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅದರಲ್ಲಿ 2 ಎಕರೆನ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಕೊಡಬೇಕು ಅಂತ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸಹಮತ ಪಡ್ಕೊಂಡು ಸರ್ಕಾರ ಕಂದಾಯ ಇಲಾಖೆ ಅನುಮತಿ ಕೊಟ್ಟಿದ್ದು, ಅದೇ ಆದೇಶ ಮಾಡಿದ್ದು. ಅದರಲ್ಲೆಲ್ಲ ವಿವರ ಇದೆ. ತದನಂತರ ಏನಾಯಿತು ಗೊತ್ತಿಲ್ಲ ನನಗೆ. ಸರ್, ಇನ್ನೊಂದು ಮುಖ್ಯವಾಗಿರುವಂಥದ್ದು, ಒಂದು ಹೇಳ್ತಾ ಇದ್ದಾರೆ, ಈಗ ಒಬ್ಬ ನಟಂದು ಈ ಥರದ್ದು ಆಗಬಾರ್ದಾಯಿತು, ಕ್ಲಿಯರ್ ಮಾಡ್ಬೋದು. ಇದು ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣಕ್ಕಾಗಿಯೇ ಇದು ಒಂದು ರೀತಿ ತಡ ಆಯಿತು ಅಂತ ಅನ್ಸುತ್ತಾ ನಿಮಗೆ? ಅಥವಾ ವಿಷ್ಣುವರ್ಧನ್ ಅವರು ಪತ್ನಿ ಕುಟುಂಬದಲ್ಲಿ ಒಂದಷ್ಟು ಬೇರೆ ಕಡೆ ಜಾಗ ಕೊಡಬೇಕಾಯಿತು ನಮಗೆ ಅನ್ನುವಂಥ ಡಿಮ್ಯಾಂಡ್ ಇಟ್ಟರು, ಆ ನಿಟ್ಟಿನಲ್ಲಿ ಮೈಸೂರಲ್ಲಿ ತಗೊಂಡ್ರು, ಹಾಗಾಗಿ ಇದು ಆಸಕ್ತಿ ಕಳ್ಕೊಂಡ್ರೆ ಈ ಸ್ಥಳದ ವಿಚಾರವಾಗಿ? ಅಲ್ಲ, ಅದು ನನಗೆ ಗೊತ್ತಿಲ್ಲ. ಈ 2 ಎಕರೆ 2015ರಲ್ಲೇ ಕೊಟ್ಟಿರೋದ್ರಿಂದ ಅರಣ್ಯ ಇಲಾಖೆ ಸಹಮತದೊಂದಿಗೆ ಕಂದಾಯ ಇಲಾಖೆ ಸರ್ಕಾರ ಕೊಟ್ಟಿರೋದ್ರಿಂದ ಅದನ್ನು ಅವರು ಬಹುಶಃ ಬಳಸ್ಕೋಬೋದಾಗಿತ್ತು. ತದನಂತರ ಏನಾಯ್ತು ನನಗೆ ಗೊತ್ತಿಲ್ಲ. ಈ ಹಂತದಲ್ಲಿ ಸರ್ಕಾರದ ಪಾತ್ರ ಏನಾಗಿರುತ್ತೆ ಸರ್ ಈ ಗೊಂದಲಗಳ? ಅಲ್ಲ, ಈಗ ಸರ್ಕಾರ ಅರಣ್ಯ ಇಲಾಖೆ ವಶಕ್ಕೆ ಪಡ್ಕೊಂಡಿದ್ರೇನು, ಅರಣ್ಯ ಇಲಾಖೆ ಸಹಮತದೊಂದಿಗೆ ಕಂದಾಯ ಇಲಾಖೆ 2015ರಲ್ಲಿ ವಿಷ್ಣುವರ್ಧನ್ ಸ್ಮಾರಕಕ್ಕೆ 2 ಎಕರೆ ಕೊಟ್ಟಿದ್ದೀವಲ್ಲ, ಆದೇಶ ಎಲ್ಲ ಇದೆಯಲ್ಲ, ಅದು ಕೊಡ್ಬೋದು, ಏನು ತೊಂದರೆ ಇಲ್ಲ. ಆದೇಶ ತೋರಿಸ್ಬೋದು ಸರ್? ತೋರಿಸ್ಬೋದು. ನೋಡಿ, ಇದೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ನಡಾವಳಿಗಳು, ಇದರಲ್ಲೆಲ್ಲ ಇದೆ ನೋಡಿ. ಉಲ್ಲೇಖದಲ್ಲೆಲ್ಲ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಮತ ವ್ಯಕ್ತಪಡಿಸಿರೋದು, ತದನಂತರ ಕಂದಾಯ ಇಲಾಖೆ ಅನುಮೋದನೆ ಕೊಟ್ಟಿರೋದು, ಬೇಸ್ಡ್ ಆನ್ ದಟ್ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋದು. ಅಂದರೆ ಕೆಲವು ಷರತ್ತುಗಳನ್ನ ಹಾಕಿ
ಯಾವ ಉದ್ದೇಶಕ್ಕೆ ಬಳಸಬೇಕು ಇಷ್ಟೊತ್ತು ಹೇಳೋದಲ್ಲ, ಅದಕ್ಕೆ ಎತ್ಬಿಟ್ಟಿದ್ವಿ. ಇದಾದ ನಂತರ ಏನಾಯಿತು ನನಗೆ ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.